ಎಲ್ಲೋ ಒಂದು ರೀತಿಯಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಏನೋ ಒಂದು ಇದರಲ್ಲಿ 400 ಮೇಲೆ ಸಿಗುತ್ತೆ 400 ಇಲ್ಲ ಆ ಮೀಡಿಯಾದವ್ರು ನಿಮ್ಮವರು ನೀವು ಹಾಕಿ ಹೊಡೆದು ಜನರು ತಲೆಯಲ್ಲಿ ಅದನ್ನ ಕೂರಿಸ್ಬಿಟ್ಟಿದ್ರಿ. ಇಲ್ಲಿ ಈ ಥರ ವರ್ಕೌಟ್ ಆದರೆ ಅಲ್ಲಿ ಏನಾಯಿತು? ನಾರ್ತ್ ಇಂಡಿಯಾದಲ್ಲಿ ಕಿತ್ಕೊಂಡು ಹೋದ್ರಲ್ಲ. ಪರವಾಗಿಲ್ಲ, ಆಗ್ತವೆ ಚುನಾವಣೆಯಲ್ಲಿ. ಆದರೆ ಗೀತಾ ಶಿವರಾಜ್ಕುಮಾರ್ ಮೇಲೂ ಭಾಳ ಅಪಪ್ರಚಾರ, ಇವರಿಲ್ಲ ಬರೋದೇ ಇಲ್ಲ, ಮನೆ ಒಬ್ಬ ತಲೆ ಕೆಟ್ಟವನು ಇದ್ದಾನೆ, ಏನು ಮಾಡೋಕ್ಕಾಗುತ್ತೆ? ಅದನ್ನು ಕೂತ್ಕೊಂಡು ನಾನು ಉತ್ತರ ಕೊಡೋಕ್ಕಾಗುತ್ತಾ? ನಾವು ಉತ್ತರ ಕೊಡೋದು 4,35,000 ಜನರು ಮತ, 5,35,000 ಜನರು ಮತ ಕೊಟ್ಟಿದ್ದಾರೆ ನನಗಿಂತನೂ. ಅದಕ್ಕೆ ಅದು ಗೀತಾ ಶಿವರಾಜ್ಕುಮಾರ್ ಅವ್ರ ಮಾತಕ್ಕಿಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಒಂದು ಶ್ರಮ ಅದರಿಂದ ನಮಗೆ ಬಂದಿದೆ. ಮುಂದೆ ಅದನ್ನು ಇನ್ನೂ ಭಾಳ ಮೇಲ್ಮಟ್ಟಕ್ಕೆ ನಾವು ಬೆಳೆಸ್ಕೊಂಡು ಹೋಗ್ತೀವಿ. ನಮ್ಮ ಕ್ಷೇತ್ರದಲ್ಲೂ ಕೂಡ ನಮಗೆ ಹಿನ್ನಡೆ ಆಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. ನಾವು ಕೂಡ ಅದು ಮಾತಾಡಿ ಮುಂದೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಕಾರ್ಪೊರೇಷನ್ ಇದನ್ನೆಲ್ಲ ಏನು ಪರವಾಗಿಲ್ಲ, ಸರ್ಕಾರ ಇದೆ, ಗ್ಯಾರಂಟಿಗಳಿದ್ದಾವೆ, ಗ್ಯಾರಂಟಿಯನ್ನು ಕಂಟಿನ್ಯೂ ಮಾಡ್ತೀವಿ. ಯಾವುದೇ ಥರದ ಬದಲಾವಣೆ ನಾನಂತೂ ನಾನು ವೈಯಕ್ತಿಕವಾಗಿ ನಾನು ಹೇಳೋದಿಲ್ಲ. ಯಾಕೆಂದರೆ ಮಾತು ಕೊಟ್ಟಂಗೆ ಮಾನ್ಯ ಸಿದ್ದರಾಮಯ್ಯ ಅವರು, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅದನ್ನು ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಅದು ನಡೀತಾ ಇರಬೇಕು. ಆಗಲಿ, ಜನರು ತೀರ್ಮಾನ. ಈಗ ಪ್ರಭುಗಳು ಯಾರು? ಜನರ ಪ್ರಭುಗಳು. ಅವ್ರು ಹೇಳಿದ ಮೇಲೆ ಮುಗಿಸಲ್ಲ, ನಾವು ಅದನ್ನು ಎಕ್ಸೆಪ್ಟ್ ಮಾಡಬೇಕಾಗುತ್ತೆ. ಈಗ ನಾನು ಲೀಡರ್ಶಿಪ್ ತೊಗೊಂಡ್ರೆ ನಾನೇ ಹೊಣೆ, ಇನ್ನೇನಾಗ್ತದೆ? ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಹೊಣೆ ಆಗ್ತಾರೆ, ಮುಖಂಡರು ಆಗ್ತಾರೆ. ನಾನು ಜಿಲ್ಲಾ ಮಟ್ಟದಲ್ಲಿ ನಾನೊಬ್ಬ ಜಿಲ್ಲಾ ಉಸ್ತುವಾರಿ ಹೊಣೆ ತೊಗೊಳ್ಬೇಕೇನು ತಪ್ಪೇನಿಲ್ಲ. ಹೊಣೆ ತೊಗೊಂಡು ಅವ್ರ ಸಹಕಾರನ ಮತ್ತೆ ಕೇಳಬೇಕಲ್ಲ, ಅದನ್ನು ಬಹಳ ಮುಖ್ಯ ತಾನೇ. ಇದು ಹೊಣೆಗಿಂತ ಯಾವ ರೀತಿ ಮುಂದೆ ನಾವು ಇನ್ನೂ ಶಕ್ತಿಯನ್ನು ಮಾಡಬೇಕು ಅಂತ. 5,40,000 ಬಹಳ ದೊಡ್ಡ ಮಟ್ಟದ್ದು ತಿಳ್ಕೊಳ್ಳಿ. ಅವ್ರೇನೇನು ಕುತಂತ್ರ ಮಾಡಿದ್ದಾರೆ, ಅದು ಮಾಧ್ಯಮದಲ್ಲಿ ಇವಾಗ ಬೇಡ, ಇವತ್ತು ಬೇಡ, ಅದನ್ನ ಇನ್ನೊಂದು ದಿವಸ ಮಾತಾಡೋಣ, ಅದನ್ನು ಮಾಡೋದು ನೋ ಪ್ರಾಬ್ಲಮ್. ಎಲ್ಲೋ ಒಂದು ರೀತಿಯಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಏನೋ ಒಂದು ಇದರಲ್ಲಿ 400 ಮೇಲೆ ಸಿಗುತ್ತೆ 400 ಇಲ್ಲ ಆ ಮೀಡಿಯಾದವ್ರು ನಿಮ್ಮವರು ನೀವು ಹಾಕಿ ಹೊಡೆದು ಜನರು ತಲೆಯಲ್ಲಿ ಅದನ್ನ ಕೂರಿಸ್ಬಿಟ್ಟಿದ್ರಿ. ಇಲ್ಲಿ ಈ ಥರ ವರ್ಕೌಟ್ ಆದರೆ ಅಲ್ಲಿ ಏನಾಯಿತು? ನಾರ್ತ್ ಇಂಡಿಯಾದಲ್ಲಿ ಕಿತ್ಕೊಂಡು ಹೋದ್ರಲ್ಲ. ಪರವಾಗಿಲ್ಲ, ಆಗ್ತವೆ ಚುನಾವಣೆಯಲ್ಲಿ. ಆದರೆ ಗೀತಾ ಶಿವರಾಜ್ಕುಮಾರ್ ಮೇಲೂ ಭಾಳ ಅಪಪ್ರಚಾರ, ಇವರಿಲ್ಲ ಬರೋದೇ ಇಲ್ಲ, ಮನೆ ಒಬ್ಬ ತಲೆ ಕೆಟ್ಟವನು ಇದ್ದಾನೆ, ಏನು ಮಾಡೋಕ್ಕಾಗುತ್ತೆ? ಅದನ್ನು ಕೂತ್ಕೊಂಡು ನಾನು ಉತ್ತರ ಕೊಡೋಕ್ಕಾಗುತ್ತಾ? ನಾವು ಉತ್ತರ ಕೊಡೋದು 4,35,000 ಜನರು ಮತ, 5,35,000 ಜನರು ಮತ ಕೊಟ್ಟಿದ್ದಾರೆ ನನಗಿಂತನೂ. ಅದಕ್ಕೆ ಅದು ಗೀತಾ ಶಿವರಾಜ್ಕುಮಾರ್ ಅವ್ರ ಮಾತಕ್ಕಿಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಒಂದು ಶ್ರಮ ಅದರಿಂದ ನಮಗೆ ಬಂದಿದೆ. ಮುಂದೆ ಅದನ್ನು ಇನ್ನೂ ಭಾಳ ಮೇಲ್ಮಟ್ಟಕ್ಕೆ ನಾವು ಬೆಳೆಸ್ಕೊಂಡು ಹೋಗ್ತೀವಿ. ನಮ್ಮ ಕ್ಷೇತ್ರದಲ್ಲೂ ಕೂಡ ನಮಗೆ ಹಿನ್ನಡೆ ಆಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. ನಾವು ಕೂಡ ಅದು ಮಾತಾಡಿ ಮುಂದೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಕಾರ್ಪೊರೇಷನ್ ಇದನ್ನೆಲ್ಲ ಏನು ಪರವಾಗಿಲ್ಲ, ಸರ್ಕಾರ ಇದೆ, ಗ್ಯಾರಂಟಿಗಳಿದ್ದಾವೆ, ಗ್ಯಾರಂಟಿಯನ್ನು ಕಂಟಿನ್ಯೂ ಮಾಡ್ತೀವಿ. ಯಾವುದೇ ಥರದ ಬದಲಾವಣೆ ನಾನಂತೂ ನಾನು ವೈಯಕ್ತಿಕವಾಗಿ ನಾನು ಹೇಳೋದಿಲ್ಲ. ಯಾಕೆಂದರೆ ಮಾತು ಕೊಟ್ಟಂಗೆ ಮಾನ್ಯ ಸಿದ್ದರಾಮಯ್ಯ ಅವರು, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅದನ್ನು ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಅದು ನಡೀತಾ ಇರಬೇಕು. ಆಗಲಿ, ಜನರು ತೀರ್ಮಾನ. ಈಗ ಪ್ರಭುಗಳು ಯಾರು? ಜನರ ಪ್ರಭುಗಳು. ಅವ್ರು ಹೇಳಿದ ಮೇಲೆ ಮುಗಿಸಲ್ಲ, ನಾವು ಅದನ್ನು ಎಕ್ಸೆಪ್ಟ್ ಮಾಡಬೇಕಾಗುತ್ತೆ. ಈಗ ನಾನು ಲೀಡರ್ಶಿಪ್ ತೊಗೊಂಡ್ರೆ ನಾನೇ ಹೊಣೆ, ಇನ್ನೇನಾಗ್ತದೆ? ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಹೊಣೆ ಆಗ್ತಾರೆ, ಮುಖಂಡರು ಆಗ್ತಾರೆ. ನಾನು ಜಿಲ್ಲಾ ಮಟ್ಟದಲ್ಲಿ ನಾನೊಬ್ಬ ಜಿಲ್ಲಾ ಉಸ್ತುವಾರಿ ಹೊಣೆ ತೊಗೊಳ್ಬೇಕೇನು ತಪ್ಪೇನಿಲ್ಲ. ಹೊಣೆ ತೊಗೊಂಡು ಅವ್ರ ಸಹಕಾರನ ಮತ್ತೆ ಕೇಳಬೇಕಲ್ಲ, ಅದನ್ನು ಬಹಳ ಮುಖ್ಯ ತಾನೇ. ಇದು ಹೊಣೆಗಿಂತ ಯಾವ ರೀತಿ ಮುಂದೆ ನಾವು ಇನ್ನೂ ಶಕ್ತಿಯನ್ನು ಮಾಡಬೇಕು ಅಂತ. 5,40,000 ಬಹಳ ದೊಡ್ಡ ಮಟ್ಟದ್ದು ತಿಳ್ಕೊಳ್ಳಿ. ಅವ್ರೇನೇನು ಕುತಂತ್ರ ಮಾಡಿದ್ದಾರೆ, ಅದು ಮಾಧ್ಯಮದಲ್ಲಿ ಇವಾಗ ಬೇಡ, ಇವತ್ತು ಬೇಡ, ಅದನ್ನ ಇನ್ನೊಂದು ದಿವಸ ಮಾತಾಡೋಣ, ಅದನ್ನು ಮಾಡೋದು ನೋ ಪ್ರಾಬ್ಲಮ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.